ಇನ್ನು ಮುಂದುವರಿದ ಭಾಗವಾಗಿ 350 ಕೋಟಿ ಅಕ್ರಮದಲ್ಲಿ ಅರೆಸ್ಟ್ ಆಗ್ತಾರಾ? ಹಾಗಾದ್ರೆ ಸಾಧು ನವರ್ ಬರೋಬ್ಬರಿ 600 ಕೋಟಿ ರೂಪಾಯಿಗಿಂತ ಹೆಚ್ಚು ಅಕ್ರಮ ಅಲ್ಲಿ ನಡೆದಿದೆ. ಆದರೆ ಇಲ್ಲಿ ಸಾಧು ನವರ್ ಅವರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ. ನೋಟಿಸ್ ಜಾರಿ ಮಾಡಿದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ಡಾಕ್ಟರ್ ವಿರೂಪಾಕ್ಷ ಸಾಧು ನವರ್ ಬೈಲಹೊಂಗಲ ಶಾಖೆ ಏನಿದೆಯಲ್ಲ, ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರವರು, ಈ ಅಕ್ರಮದಲ್ಲಿ ಪಾಲುದಾರರು, ಮುಖ್ಯ ಆರೋಪಿ. ಜೊತೆಗೆ ನೋಟಿಸ್ ಕೊಟ್ಟರೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಲ್ವಾ? ಯಾವಾಗ ಕೊಟ್ಟಿದ್ದೀರಿ, ಹೇಗೆ ಕೊಟ್ಟಿದ್ದೀರಿ, ಭದ್ರತೆ ಏನಾದರೂ ಇದೆಯಾ, ಏನು ಕಥೆ, ಎಷ್ಟು ಅಕ್ರಮ ನಡೆದಿದೆ, ಇದೆಲ್ಲದರ ಬಗ್ಗೆ ಉತ್ತರವನ್ನು ಕೊಡಬೇಕಲ್ವಾ? ಆದರೆ ಸೈಲೆಂಟ್ ಆಗಿದ್ದಾರೆ ಸಾಧು ನವರ್ ಆ್ಯಂಡ್ ಫ್ಯಾಮಿಲಿ. ಹಾಗಾಗಿ ಈ ಒಂದು ಅಕ್ರಮ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರಾ ಸಾಧು ನವರ್ ಅನ್ನೋ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. $350 ಕೋಟಿ ಅಕ್ರಮದಲ್ಲಿ ಅರೆಸ್ಟ್ ಆಗ್ತಾರಾ? ಹಾಗಾದ್ರೆ ಡಾಕ್ಟರ್ ಸಾಧು ನವರ್. ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ 600 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿದೆ. ಬ್ಯಾಂಕ್ ಅಧ್ಯಕ್ಷರಾಗಿರೋ ಡಾಕ್ಟರ್ ವಿರೂಪಾಕ್ಷ ಸಾಧು ನವರ್ ಅಧ್ಯಕ್ಷರು ಕೂಡ ಇವರೇ ಆಗಿದ್ದಾರೆ. ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ. ಸಾಧು ನವರ್ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ? ಹಾಗಾದ್ರೆ ಸಾಧು ನವರ್ ಹಾಗೂ ಕುಟುಂಬದವರ ಆಸ್ತಿ ಜಪ್ತಿ ಮಾಡ್ತಾರಾ? ಹಣ ನೀಡದಿದ್ರೆ ಸ್ಥಿರಾಸ್ತಿ ಜಪ್ತಿ ಮಾಡೋದಕ್ಕೆ ನೋಟಿಸ್ ನೀಡಿ ಆದೇಶ ಹೊರಡಿಸುವಂತ ಸಾಧ್ಯತೆ ಇದೆ. ಹಣ ನೀಡದೇ ಇದ್ರೆ ಸ್ಥಿರಾಸ್ತಿ ಜಪ್ತಿ ಮಾಡಲು ನೋಟಿಸ್ ನೀಡಿ ಆದೇಶವನ್ನ ಹೊರಡಿಸುವಂತ ಸಾಧ್ಯತೆ ಇದೆ. 2024 ಫೆಬ್ರವರಿ 13 ಒಳಗೆ ಬಡ್ಡಿ ಒಳಗೊಂಡಂತೆ ಸಾಲವನ್ನ ಪಾವತಿಸಬೇಕಾಗಿತ್ತು. 2024 ಒಳಗಡೆ, ಅಂದ್ರೆ ಜೂನ್ 19, 2024 ಒಳಗಡೆ. ಇದು ಅಕ್ಟೋಬರ್. ಜೂನ್ ಮುಗಿದು 4 ತಿಂಗಳಾಯಿತು, 3 ತಿಂಗಳಾಯಿತು ಒಂದು ಪುಡಿ. ಇದು ಅಕ್ಟೋಬರ್ ಅಂತ ಬಿಟ್ಬಿಟ್ಟು 3 ತಿಂಗಳಾಯಿತು. ಇದುವರೆಗೂ ಉತ್ತರನೂ ಇಲ್ಲ, ಬಡ್ಡಿ ಸಮೇತ ಅಸಲು ಇಲ್ಲ. ಉತ್ತರವನ್ನು ಕೊಡಬೇಕು, ಅದೂ ಇಲ್ಲ. ಜೂನ್ 19 ಅವಧಿ ಮುಗಿದರೂ ಇನ್ನೂ ಹಣ ವಾಪಸ್ ನೀಡಿಲ್ಲ ಸಾಧು ನವರ್ ಆಸ್ತಿ ಜಪ್ತಿ ಮಾಡ್ತಾರಾ? ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಸಾಧು ನವರ್ ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ ಮುಖಂಡ ಸಾಧು ನವರ್ ವಿರುದ್ಧ ಶೀಘ್ರವೇ ಕ್ರಮ ಆಗುವಂತ ಸಾಧ್ಯತೆ ಇದೆ. ಮುಂದಿನ ತನಿಖೆ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ MD ಶರಣಗೌಡ ಮಾಹಿತಿಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಆಗಿರುವಂತ ಡಾಕ್ಟರ್ ವಿರೂಪಾಕ್ಷಪ್ಪ ಸಾಧು ನವರ್ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಇವರು 2019ರಲ್ಲಿ 2023 ಏಪ್ರಿಲ್ನಲ್ಲಿ ಬ್ಯಾಂಕ್ ಮೇಲೆ IT ದಾಳಿ ಕೂಡ ನಡೆದಿತ್ತು. ಅಕ್ರಮ ಹಣ ಹಾಗೂ ಚಿನ್ನ ವರ್ಗಾವಣೆ ಆರೋಪದಲ್ಲಿ ದಾಳಿ ನಡೆದಿತ್ತು. ಕರ್ಮ ಇದೆ, ಕರ್ಮಕಾಂಡ. ಬ್ಯಾಂಕ್ನ ಹಣೆ ಬರಹ ನೋಡ್ತಾ ಇದ್ರೆ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ? ನುಂಗಣ್ಣನ ಕೈಗೆ ಬ್ಯಾಂಕ್ನ ಅಧಿಕಾರವನ್ನು ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ವಿರೂಪಾಕ್ಷಪ್ಪ ಸಾಧು ನವರ್ ಅವರು. ಅಧ್ಯಕ್ಷರು ಬಿಡ್ತಾರಾ? ಕೋಟಿ ಕೋಟಿ ಲೂಟಿ ಮಾಡಿಬಿಟ್ಟಿದ್ದಾರೆ. ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಅರೆಸ್ಟ್ ಆಗ್ತಾರಾ ಸಾಧು ನವರ್ ಅನ್ನೋ ಪ್ರಶ್ನೆ ಇದೆ. ಅಕಸ್ಮಾತ್ ಆಗಿ ಇದರಲ್ಲಿ ವಂಚನೆ ಆಗಿರೋದು ಸತ್ಯ, ವಂಚನೆ ಮಾಡಿರೋದು ಇವರೇ ಅಂತ ಸಾಬೀತಾಗ್ಬಿಟ್ರೆ ಅಫ್ಕೋರ್ಸ್ ದೊಡ್ಡ ಮಟ್ಟದ ಶಿಕ್ಷೆ ಆಗುತ್ತೆ. ನೋಡಿ, ಗಮನಿಸ್ತಾ ಇದ್ದೀವಿ, 350 ಕೋಟಿ ಅಕ್ರಮ ಆಗಿದೆ. ಅಕ್ರಮದಲ್ಲಿ ಇವರು ಪಾಲುದಾರರು. 350 ಕೋಟಿ ಅಕ್ರಮದಲ್ಲಿ ಸಾಧು ನವರ್ ಪಾಲುದಾರರು. ಇವರನ್ನು ಅರೆಸ್ಟ್ ಮಾಡಲೇಬೇಕಾಗುತ್ತೆ, ವಿಚಾರಣೆಗೆ ಒಳಪಡಿಸಲೇಬೇಕಾಗುತ್ತೆ. ಹಾಗಾದರೆ ಅರೆಸ್ಟ್ ಮಾಡ್ತಾರಾ? ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ 600 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿದೆ. ಗಮನಿಸ್ತಾ ಇರುವ ಹಾಗೆ ಬ್ಯಾಂಕ್ ಅಧ್ಯಕ್ಷರು ಕೂಡ ಇವರು ಡಾಕ್ಟರ್ ವಿರೂಪಾಕ್ಷಪ್ಪ ಸಾಧು ನವರ್. ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಸಾಧು ನವರ್ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ? ಹಾಗಾದರೆ ನೋಟಿಸ್ ಕಳಿಸ್ತಾರೆ, 1 ಕಳಿಸ್ತಾರೆ, 2 ಕಳಿಸ್ತಾರೆ, 3 ಕಳಿಸ್ತಾರೆ, ಲಿಮಿಟ್ ಮುಗಿದು ಹೋಗುತ್ತೆ. ಅಲ್ಲಿವರೆಗೂ ಉತ್ತರ ಕೊಡಲಿಲ್ಲ ಅಂತ ಅಂದರೆ ಬರ್ತಾರೆ, ಹೇಳ್ಕೊಂಡು ಹೋಗ್ತಾರೆ ಅರೆಸ್ಟ್ ಮಾಡಿಕೊಂಡು. ಖಂಡಿತ ಎಫ್ಐಆರ್ ದಾಖಲಾಗುತ್ತೆ. ಸಾಧು ನವರ್ ಹಾಗೂ ಕುಟುಂಬದವರ ಆಸ್ತಿ ಜಪ್ತಿ ಮಾಡ್ತಾರಾ? 600 ಕೋಟಿ ರೀ, ಒಂದಲ್ಲ ಎರಡಲ್ಲ, 600 ಕೋಟಿಗಿಂತ ಹೆಚ್ಚು ಅಕ್ರಮ ಆಗಿದೆ. ಆಸ್ತಿ ಜಪ್ತಿ ಮಾಡಲೇಬೇಕಾಗುತ್ತೆ. ಸಾಧು ನವರ್ ಹಾಗೂ ಕುಟುಂಬದವರ ಆಸ್ತಿ ಪಾಸ್ತಿ ಜಪ್ತಿ ಮಾಡಲಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಹಣ ನೀಡದಿದ್ದರೆ ಸ್ಥಿರಾಸ್ತಿ ಜಪ್ತಿ ಮಾಡೋದಕ್ಕೆ ನೋಟಿಸ್ ನೀಡಿ ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಬಡ್ಡಿ ಸಮೇತ ಅಸಲನ್ನು ಕೂಡ ತೀರಿಸಬೇಕು. ತೀರಿಸದೇ ಹೋದರೆ ಸ್ಥಿರಾಸ್ತಿ, ಮನೆ,
ಹೊಲ ಗದ್ದೆ ಎಲ್ಲವನ್ನೂ ಕೂಡ ವಶಪಡಿಸಿಕೊಳ್ತಾರೆ, ಮುಟ್ಟುಗೋಲು ಹಾಕ್ತಾರೆ. 2024 ಫೆಬ್ರವರಿ 13 ಒಳಗಡೆ ಬಡ್ಡಿ ಒಳಗೊಂಡ ಸಾಲವನ್ನು ಪಾವತಿಸಬೇಕು ಅಂತ ಹೇಳಲಾಗಿತ್ತು. 2024 ಫೆಬ್ರವರಿ 13 ಒಳಗಡೆ ಬಡ್ಡಿ ಒಳಗೊಂಡಂತೆ ಸಾಲ ಮರುಪಾವತಿಸಬೇಕು ಅಂತ ಹೇಳಲಾಗಿತ್ತು. ಜೂನ್ ಒಟ್ಟು 604 ಕೋಟಿ ದುರುಪಯೋಗ ಆಗಿದೆ ಅಂತ ಕೂಡ ನೋಟಿಸ್ನಲ್ಲಿ ಉಲ್ಲೇಖ ಆಗಿದೆ. ಜೂನ್ 19, 2024 ಒಳಗೆ ದುರುಪಯೋಗದ ಹಣ ನೀಡಬೇಕು ಅಂತ ನೋಟಿಸ್ ಕೂಡ ಹೋಗಿತ್ತು. ಅವಧಿ ಮುಗಿದರೂ ಇನ್ನೂ ಹಣ ವಾಪಸ್ ನೀಡಿಲ್ಲ ಡಾಕ್ಟರ್ ಸಾಧುನವರ್. ಅವಧಿ ಮುಗಿದು ಬಹಳಷ್ಟು ತಿಂಗಳಾಗ್ಬಿಟ್ಟಿದೆ ಈಗ, ಆದರೂ ಒಂದು ಉತ್ತರನೂ ಕೊಡ್ತಾ ಇಲ್ಲ. ಅದರ ಬಗ್ಗೆ ಮಾತನಾಡ್ತಾನೇ ಇಲ್ಲ ಸಾಹೇಬರು, ಮಾತನಾಡೋಕೆ ಮುಂದಾಗ್ತಾನೇ ಇಲ್ಲ ಸಾಹೇಬರು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲೇ ಬಿಹೇವ್ ಮಾಡ್ತಾ ಇದ್ದಾರಂತೆ. ಅವಧಿ ಮುಗಿದಾಯಿತು, ಸಾಧುನವರ್ ಆಸ್ತಿ ಜಪ್ತಿ ಮಾಡ್ತಾರ? ಹಾಗಾದರೆ ಅವಧಿ ಮುಗಿದು ಹೋಯಿತು, ಜಪ್ತಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಸಂದರ್ಭ ಬಂದೊದಗಿಬಿಟ್ಟಿದೆ. ಈಗ ಅರೆಸ್ಟ್ ಆಗ್ತಾರಾ? ಹಾಗಾದರೆ ಸಾಧುನವರ್ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಇಂಥ ದೊಡ್ಡ ಹಗರಣ ನಡೆದಿದೆ. ಜಸ್ಟ್ ಇಮ್ಯಾಜಿನ್, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಹೋಗಿ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಳ್ಬೇಕಾದ್ರೆ 100 ಪ್ರಶ್ನೆಗಳನ್ನು ಮಾಡ್ತಾರೆ. ಇದೇ ಬ್ಯಾಂಕ್ ಅಧಿಕಾರಿಗಳು 100 ಪ್ರಶ್ನೆಗಳನ್ನು ಮಾಡ್ತಾರೆ. ಯಾರು ನೀನು, ಎಲ್ಲಿಯವನು, ಎಲ್ಲಿದೆ ನಿಮ್ಮನೆ, ಏನು ಆಸ್ತಿ ಇದೆ ನಿಂದು, ಡಾಕ್ಯುಮೆಂಟ್ಸ್ ಕೊಡು, ಹಾಗೆ ಹೀಗೆ ಎಲ್ಲ ಪ್ರಶ್ನೆಗಳನ್ನು ಮಾಡಿ ಕೊಡೋ ಅಷ್ಟರಲ್ಲಿ, ಆ ಸಾಲ ತೆಗೆದುಕೊಂಡು ಬರೋ ಅಷ್ಟರಲ್ಲಿ ಪಾಪ ವ್ಯಕ್ತಿ ಸುಸ್ತಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ಬ್ಯಾಂಕ್ ಅಧ್ಯಕ್ಷನೇ ಡಾಕ್ಟರ್ ವಿರೂಪಾಕ್ಷಪ್ಪನವರು ಒಂದಲ್ಲ ಎರಡಲ್ಲ 600 ಕೋಟಿಗಿಂತ ಹೆಚ್ಚು ಅಕ್ರಮವನ್ನು ಮಾಡಿದ್ದಾರೆ. ತಮ್ಮದೇ ಆದಂಥ ಸಂಸ್ಥೆಗಳಿಗೆ ಸಾಲದ ರೂಪದಲ್ಲಿ ಹಣವನ್ನು ಕೊಡಿಸಿದ್ದಾರೆ. ಟ್ರಸ್ಟ್ಗಳಿಗೆ ಕೊಡಿಸಿದ್ದಾರೆ, ತಮ್ಮ ಸಂಸ್ಥೆಗಳಿಗೆ ಕೊಡಿಸಿದ್ದಾರೆ, ಕಂಪನಿಗಳಿಗೆ ಕೊಡಿಸಿದ್ದಾರೆ. ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಅಂತ ನೋಟಿಸ್ ಕೊಟ್ಟರೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ. ಇದನ್ನೇ ಒಬ್ಬ ಬೇರೆ ಬಡ ವ್ಯಕ್ತಿ ಮಾಡಿದರೆ ಹೋಗಿ ಬ್ಯಾಂಕ್ನವರ ಆತನ ಮನೆ ಮುಂದೆ ನಿಂತು ಆತನ ಜನ್ಮ ಜಾಲಾಡಿ ಅಕ್ಕಪಕ್ಕದವರ ಊರಿನವರ ಮುಂದೆ ಮಾನ ಮರ್ಯಾದೆ ತೆಗೆದು ಆತ ನೇಣು ಹಾಕ್ಕೊಳ್ಳೋ ಲೆವೆಲ್ಗೆ ಆತನಿಗೆ ಮಾತನಾಡಿ ಬರ್ತಾ ಇದ್ರು. ಮನೆ ಕಾಗದ ಪತ್ರಗಳನ್ನು ವಶಪಡಿಸಿಕೊಳ್ತಾ ಇದ್ರು. ಆದರೆ ಇಲ್ಲಿ ಅಧ್ಯಕ್ಷ ಅಲ್ವಾ, ಡಾಕ್ಟರ್ ಸಾಧುನವರ್ ಕಾಂಗ್ರೆಸ್ ಮುಖಂಡ ಅಲ್ವಾ, ಹಾಗಾಗಿ ಈ ಎಲ್ಲ ಅಧಿಕಾರಿಗಳು ಕಂಡು ಕಾಣದಂತೆ ಸೈಲೆಂಟ್ ಆಗಿದ್ದಾರೆ ಅಲ್ವಾ? ಅಧಿಕಾರಿಗಳೇ ಸೈಲೆಂಟ್ ಆಗಿದ್ದೀರಿ ತಾನೇ? ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಅಕ್ರಮ ನಡೆದಿರೋದು ಬಹಿರಂಗ ಆಗಿದೆ, ಜಗಜ್ಜಾಹೀರಾಗಿದೆ. ಅಕ್ರಮದಲ್ಲಿ ಯಾರು ಪಾಲುದಾರರು ಅನ್ನೋದು ಕೂಡ ಜಗಜ್ಜಾಹೀರಾಗಿದೆ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ಅವರು ಸಾಹೇಬರು ಉತ್ತರವನ್ನೂ ಕೂಡ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಅಧಿಕಾರ ಇದೆ ನಮ್ಮ ಬಳಿ, ಕಾಂಗ್ರೆಸ್ ಗೌರ್ಮೆಂಟೇ ಇದೆ ನಮ್ಮ ಬಳಿ. ಆ ದಿಮಾಕು ಅಲ್ವಾ, ಆ ದಿಮಾಕಿದೆ ಸಾಹೇಬ್ರಿಗೆ. ಹಾಗಾಗಿ ಅಧಿಕಾರಿಗಳು ಹೋಗಿ ದಮ್ಮಿಂದ ಪ್ರಶ್ನೆನೂ ಮಾಡೋಕ್ಕಾಗಲ್ಲ. ಮಾಡಿದರೆ ಎತ್ತಂಗಡೆ ಮಾಡಿಬಿಡ್ತಾರೇನೋ ಅನ್ನೋ ಭಯ. ನೋಡಿ ಎಂತೆಂಥ ಜನ ಇದ್ದಾರೆ ನಮ್ಮ ಸುತ್ತಮುತ್ತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮುಂದಿನ ತನಿಖೆ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ MD ಶರಣಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಮಾಡ್ತೀವಿ ನೋಡ್ತಾ ಇರಿ ನೀವು, ಇದನ್ನು ಹೀಗೆ ಬಿಡಲ್ಲ ಅಂತ ಹೇಳಿ ಶರಣಗೌಡ ಪಾಟೀಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಡಾಕ್ಟರ್ ವಿರೂಪಾಕ್ಷಪ್ಪ ಅವರ ಬಗ್ಗೆ ಬೆಳಗಾವಿ ಜಿಲ್ಲೆಯಲ್ಲಿ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಇವರು ಸ್ಪರ್ಧೆಯನ್ನು ಮಾಡಿದರು, ಸೋತರು. ಅದು ಬೇರೆ ವಿಚಾರ, ಸೋತರು. ಅಲ್ಲಿಂದ ಇವರು ಭಾಳಷ್ಟು ಗುರುತಿಸ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣಿಯಾಗಿ. ಈಗ ಅಧ್ಯಕ್ಷರು ಕೂಡ ಆಗಿದ್ದಾರೆ ಈ ಒಂದು ಸಹಕಾರಿ ಬ್ಯಾಂಕ್ಗೆ. ಈಗಲೇ 600 ಕೋಟಿ 106 ಕೋಟಿ ಏನು ಹಣವನ್ನು ಲೂಟಿ ಹೊಡೆದಿದ್ದಾರೆ. ಇನ್ನು ಲೋಕಸಭಾದಿಂದ ಆರಿಸಿ ಸಂಸದರಾಗಿದ್ದರೆ ಬೆಳಗಾವಿ ರಾಜಕಾರಣ ಅಥವಾ ಬೆಳಗಾವಿ ಜಿಲ್ಲೆಯ ಕಥೆನೇ ಬೇರೆ ಆಗ್ತಾ ಇತ್ತೇನೋ, ಬೆಳಗಾವಿ ಜನ ಬಾಯಿ ಬಡ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತೇನೋ, ಯಾರಿಗೆ ಗೊತ್ತು. ಆದರೆ ಇಲ್ಲಿ ಇವರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ MD ಹೇಳಿಬಿಟ್ಟಿದ್ದಾರೆ. ಯಾರು? ಶರಣು ಪಾಟೀಲ್ ಅವರು 2023 ಏಪ್ರಿಲ್ನಲ್ಲಿ ಬ್ಯಾಂಕ್ ಮೇಲೆ IT ದಾಳಿಯೂ ಕೂಡ ನಡೆದಿತ್ತು. ಅಕ್ರಮ ಹಾಗೂ ಚಿನ್ನ ವರ್ಗಾವಣೆ ಆರೋಪದಲ್ಲಿ ದಾಳಿ ನಡೆದಿತ್ತು. ಅದಾದ ನಂತರ ಈ ಒಂದು ಬ್ಯಾಂಕ್ನ ಅಕ್ರಮ ಈಗ ಹೊರಗಡೆ ಬಂದಿದೆ. ಹೆಸರುಗಳು ಭಾಳ ಸ್ಪಷ್ಟವಾಗಿದ್ದಾವೆ. ಈ ಅಕ್ರಮದಲ್ಲಿ ಯಾರು ಪಾಲುದಾರರು ಅಂತ ಹೇಳಿ ಡಾಕ್ಟರ್ ವಿರೂಪಾಕ್ಷಪ್ಪ, ಸಾಧುನವರ್ ಮತ್ತು ಅವರ ಮಗ ಕಿರಣ್ ಮತ್ತು ಅವರ ಫ್ಯಾಮಿಲಿ. ಈಗ ಇವರನ್ನು ಅರೆಸ್ಟ್ ಮಾಡ್ತಾರಾ? ಇವರ ವಿರುದ್ಧ FIR ದಾಖಲಾಗುತ್ತಾ? ತಾರ್ಕಿಕ ಅಂತ್ಯದತ್ತ ಈ ಒಂದು ಕೇಸ್ ಹೋಗುತ್ತಾ? ನಷ್ಟದಲ್ಲಿರುವಂಥ ಬ್ಯಾಂಕ್ಗೆ ಮತ್ತೆ ಹಣ ವಾಪಸ್ ಬರುತ್ತಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳಿದ್ದಾವೆ. ನೋಡೋಣ ಏನು ಮಾಡ್ತಾರೆ ಅಧಿಕಾರಿಗಳು, ಏನಾಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಕೇಸ್ ಅಂತ ಹೇಳಿ.
ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.